ಕನ್ಯಾ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಶುಭ ಏನು ಅಶುಭ ಏನು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನಾನು ಪೂರ್ತಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ವೀಕ್ಷಕರೇ, ಕನ್ಯಾ ರಾಶಿಯ ಸೆಪ್ಟೆಂಬರ್ ತಿಂಗಳ ವೃತ್ತಿ ಮತ್ತು ಉದ್ಯೋಗ ವಿಚಾರ ಅಂತ ಬಂದಾಗ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿ ಸಾಧ್ಯತೆ, ನಂತರವಾಗಿ ತಿಂಗಳ ಮೊದಲಾರ್ಧದಲ್ಲಿ ಕೆಲಸದ ಒತ್ತಡಗಳು ಹೆಚ್ಚಾಗಬಹುದು. ಸೆಪ್ಟೆಂಬರ್ 7ರ ನಂತರ ನಿಮ್ಮ ಮಾತು, ನಿರ್ಧಾರ, ಕಾರ್ಯಕ್ಷಮತೆ ಮೇಲಾಧಿಕಾರಿಗಳ ಗಮನ ಸೆಳೆಯುವಂಥದ್ದಾಗಿರುತ್ತೆ. ಸೆಪ್ಟೆಂಬರ್ 17ರಿಂದ 26ರ ಅವಧಿಯಲ್ಲಿ ಹೊಸ ಜವಾಬ್ದಾರಿ, ಪ್ರಶಂಸೆ, ಸ್ಥಾನಮಾನ ಅಥವಾ ಮಹತ್ವದ ಕೆಲಸ ಸಿಗುವಂತಕ್ಕಂಥ ಸಾಧ್ಯತೆಗಳಿರುತ್ತೆ. ಉದ್ಯೋಗ ಬದಲಾವಣೆಯನ್ನ ಮಾಡಬೇಕಂತ ಏನು ಯೋಚನೆ ಮಾಡ್ತಾ ಇರ್ತೀರಿ ನೀವು, ಅವಕಾಶಗಳು ಬರುತ್ತೆ, ಬಟ್ ಆ ಥರದ ನಿರ್ಧಾರಗಳನ್ನ ತೆಗೆದುಕೊಳ್ಳಕ್ ಹೋಗ್ಬೇಡಿ. ಹಾಗೆ ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು ಅಥವಾ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದಾಗಿರ್ಬೋದು, ಅಲ್ಲಿ ಸ್ವಲ್ಪ ನಿಮಗೆ ಈ ಗುಪ್ತ ರಾಜಕೀಯಗಳಾಗಿರ್ಬೋದು, ಈ ತರದ ಸಮಸ್ಯೆಗಳನ್ನ ಉಂಟು ಮಾಡತಕ್ಕಂಥ ಸಂಭವ ಇರುತ್ತೆ. 6ನೇ ಮನೆಯಲ್ಲಿ ರಾಹು ಅದನ್ನ ಸ್ವಲ್ಪ ಎದುರಿಸುವಂತಕ್ಕಂಥ ಶಕ್ತಿ ಸಾಮರ್ಥ್ಯ ನಿಮ್ಗೆ ಕೊಡ್ತಾ ಬರ್ತಾನೆ. ಇನ್ನು ವ್ಯಾಪಾರಿಗಳಿಗೆ ಅಂತ ಬಂದಾಗ ಹೊಸ ಸಂಪರ್ಕಗಳು, ಹಳೆಯ ಗ್ರಾಹಕರಿಂದ ವ್ಯವಹಾರ, ಒಪ್ಪಂದಗಳು ಮತ್ತು ಆದಾಯ ಹೆಚ್ಚಿಸುವ ಅವಕಾಶಗಳು ಕಾಣಬಹುದು. ಆದರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಎಲ್ಲವನ್ನು ಲಿಖಿತವಾಗಿ ಇಟ್ಟುಕೊಳ್ಳುವಂಥದ್ದು, ಏನು ನೀವು ಹ್ಯಾಂಡ್ ಬೈ ಹ್ಯಾಂಡ್ ಇಂದ ಏನೇನು ವ್ಯವಹಾರಗಳನ್ನ ಮಾಡ್ತೀರಿ ಅದು ತುಂಬಾ ನಿಮಗೆ ಒಳ್ಳೆಯ ಫಲವನ್ನ ಕೊಡ್ತಕ್ಕಂತಿರುತ್ತೆ ವೀಕ್ಷಕರೇ. ಇನ್ನು ಹಣಕಾಸಿನ ವಿಚಾರ ಅಂತ ಬಂದಾಗ ಇದು ತಿಂಗಳ ಅತ್ಯಂತ ಉತ್ತಮ ವಿಭಾಗಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಗುರು 11ನೇ ಮೇಲೆ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಆದಾಯ, ಲಾಭ, ಹೊಸ ಸಂಪರ್ಕಗಳು, ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದಕ್ಕಂಥ ಹಣದ ವಿಷಯದಲ್ಲಿ ನಿಮಗೆ ಅನುಕೂಲಗಳಾಗ್ತಕ್ಕಂಥದ್ದಾಗಿರ್ಬಹುದು. ಜೊತೆಗೆ ಸೆಪ್ಟೆಂಬರ್ 2ರಿಂದ ನಿಮಗೆ ಶುಕ್ರ ತುಲಾ ರಾಶಿಗೆ ಇರುವುದರಿಂದ ಹಣಕಾಸಿನ ಸ್ಥಿರತೆಗೆ ಮತ್ತಷ್ಟು ಬಲ ಸಿಗುವಂಥದ್ದಾಗತ್ತೆ. ಆದರೆ ಒಂದು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ಕೇತು ಬಂದು 12 ವ್ಯಯಸ್ಥಾನದಲ್ಲಿರೋದ್ರಿಂದ ಅನಗತ್ಯ ಖರ್ಚುಗಳಾಗ್ತಕ್ಕಂಥದ್ದು, ಪ್ರಯಾಣ ಜಾಸ್ತಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಆಧ್ಯಾತ್ಮಿಕ ಅಥವಾ ವೈಯಕ್ತಿಕ ವೆಚ್ಚಗಳಿಂದ ನೀವು ಹೆಚ್ಚಿಗೆ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು. ಹಾಗಾಗಿ ಹಣ ಬರುತ್ತೆ ಎಂಬ ಒಂದು ಆಸೆಯಿಂದಾಗಿ ಹೆಚ್ಚು ಖರ್ಚುಗಳನ್ನ ಮಾಡುವಂತಕ್ಕಂಥ ಸಮಯ ಇದಾಗಿರುತ್ತೆ. ಅದರ ಮೇಲೆ ಸ್ವಲ್ಪ ನೀವು ನಿಯಂತ್ರಣವನ್ನ ಸಾಧಿಸಲೇಬೇಕಾಗಿರ್ತಕ್ಕಂಥದ್ದು. ಇನ್ನು ಪ್ರೇಮ ಮತ್ತು ದಾಂಪತ್ಯ ವಿಚಾರ ಅಂತ ಬಂದಾಗ ಇಲ್ಲಿ ಸ್ವಲ್ಪ ನಿಮಗೆ ಮಿಶ್ರ ಫಲಗಳನ್ನು ನೀವು ಕಾಣ್ತಾ ಹೋಗ್ತೀರಿ. ಏನ್ ಪ್ರೇಮಿಗಳಿದ್ದೀರಿ ಅವರ ನಡುವೆ ಒಂದು ಆತ್ಮೀಯತೆ ಹೆಚ್ಚಾಗುವಂತಕ್ಕಂಥ ಸಂಭವ ಇರುತ್ತೆ. ಆದರೆ ಸಣ್ಣ ವಿಷಯವನ್ನ ದೊಡ್ಡದಾಗಿ ಮಾಡಿಕೊಳ್ಳುವಂತಕ್ಕಂಥ ಸಾಧ್ಯತೆನೂ ಕೂಡ ಅಟ್ ದಿ ಸೇಮ್ ಟೈಮ್ ನಡೆಯುವಂಥದ್ದು. ವಿವಾಹಿತರು ಸಂಗಾತಿಯ ಮಾತನ್ನ ಪೂರ್ಣವಾಗಿ ಕೇಳದೇನೆ ಮಧ್ಯದಲ್ಲೇ ಪ್ರತಿಕ್ರಿಯೆಯನ್ನ ಕೊಡಕ್ ಹೋದ್ರೆ ಅಲ್ಲಿಗೆ ಆ ಸಂಬಂಧದಲ್ಲಿ ಸ್ವಲ್ಪ ಬಿರುಕುಗಳನ್ನ ಮೂಡುವಂತಕ್ಕಂಥ ನೀವು ಕಾಣ್ತಾ ಬರ್ತೀರಿ. ಶನಿಯ 7ನೇ ಸ್ಥಾನದ ಸಂಬಂಧಗಳಲ್ಲಿ ಜವಾಬ್ದಾರಿ, ತಾಳ್ಮೆ ಮತ್ತು ಪ್ರಾಮಾಣಿಕತೆಯನ್ನ ಪರೀಕ್ಷಿಸುವಂತಕ್ಕಂಥ ಸಂದರ್ಭಗಳು ಉದ್ಭವ ಆಗುತ್ತೆ. ವಿವಾಹಕ್ಕೆ ಪ್ರಯತ್ನಿಸ್ತಿರ್ತಕ್ಕಂಥವ್ರಿಗೆ ಅವಕಾಶಗಳು ಬರ್ತಕ್ಕಂಥಿರುತ್ತೆ, ಬಟ್ ಯಾವುದೇ ಕಾರಣಕ್ಕೂ ಆ ಥರದ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದೆ ಹೋಗ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಒಂದು ಕ್ರಿಯೆಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ನಿಮಗೆ ಒಂದು ಉತ್ತಮದ ಒಂದು ಪ್ರಗತಿ ವ್ಯವಸ್ಥೆಗಳನ್ನ ತಂದುಕೊಡುತ್ತೆ. ಇನ್ನು ಸೆಪ್ಟೆಂಬರ್ 2ರ ನಂತರ ಶುಕ್ರ ಅನುಕೂಲಕರವಾಗಿರ್ತಕ್ಕಂಥ ಸ್ಥಾನಕ್ಕೆ ಬರೋದ್ರಿಂದ ಪ್ರೇಮ ಮತ್ತು ಕುಟುಂಬ ವಾತಾವರಣವನ್ನ ಸುಧಾರಿಸಲು ಸಹಾಯ ಮಾಡ್ತಕ್ಕಂಥದ್ದಿರುತ್ತೆ. ಇನ್ನು ಕುಟುಂಬ ವಿಚಾರ ಅಂತ ಬಂದಾಗ ವೀಕ್ಷಕರೇ, ಕುಟುಂಬದಲ್ಲಿ ಸಾಮಾನ್ಯವಾಗಿ ಉತ್ತಮ ವಾತಾವರಣ ಇರ್ತಕ್ಕಂಥದ್ದು, ಹಣಕಾಸಿನ ಸುಧಾರಣೆಯಿಂದ ಕುಟುಂಬದ ಅಗತ್ಯಗಳನ್ನ ಪೂರೈಸುವಂತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಅಹಂಕಾರ ಮತ್ತು ಮಾತಿನ ಕಠಿಣತೆಯಿಂದ ಸಮಸ್ಯೆಗಳು ಉಂಟಾಗಬಹುದು. ವಿಶೇಷವಾಗಿ ದಾಂಪತ್ಯ ಜೀವನದಲ್ಲಿ ನನ್ನ ಮಾತೇ ಸರಿ, ನಾನು ಹೇಳಿದ್ದೇ ಕರೆಕ್ಟು ಅನ್ನುವಂತಕ್ಕಂಥದ್ದು ಏನಿದೆ, ಈ ಮನೋಭಾವನೆಗಳು ಜಾಸ್ತಿ ಆದಷ್ಟು ಸಂಬಂಧದಲ್ಲಿ ಜಾಸ್ತಿ ಬಿರುಕುಗಳನ್ನ ನೀವು ಕಾಣ್ತಾ ಹೋಗ್ತೀರಿ. ನಾವು ನಮ್ದು ಅನ್ನುವಂತಕ್ಕಂಥ ವಿಚಾರಗಳನ್ನ ರೂಢಿಸ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಬಂತು ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಬಹಳ ಒಂದು ಉತ್ತಮದಾಯಕವಾಗಿರ್ತಕ್ಕಂಥ ತಿಂಗಳಾಗಿರುತ್ತೆ. ಸೆಪ್ಟೆಂಬರ್ 7ರಿಂದ ಬುಧ ಕನ್ಯೆಯಲ್ಲಿ ಬಲಸ್ಥಿತಿನಲ್ಲಿ ಇರೋದ್ರಿಂದ ಏಕಾಗ್ರತೆ ಹೆಚ್ಚಾಗ್ತಕ್ಕಂಥದ್ದು, ನೆನಪಿನ ಶಕ್ತಿ ಸುಧಾರಿಸುವಂತಕ್ಕಂಥದ್ದಾಗಿರ್ಬೋದು. ಗಣಿತ, ಲೆಕ್ಕಾಚಾರ, ವಿಜ್ಞಾನ, ತಾಂತ್ರಿಕ ವಿಷಯಗಳಲ್ಲಿ ಉತ್ತಮ ಪ್ರಗತಿಗಳನ್ನು ನೀವು ಕಾಣ್ತಾ ಹೋಗ್ತೀರಿ. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಉತ್ತಮ ತಯಾರಿಗಳನ್ನು ನೀವು ಮಾಡ್ಕೊಳ್ಬಹುದು. ಸಂದರ್ಶನ ಮತ್ತು ಸಂವಹನದಲ್ಲಿ ನಿಮಗೆ ಆತ್ಮವಿಶ್ವಾಸ ಅನ್ನುವಂತಕ್ಕಂಥ ಜಾಸ್ತಿ ಆಗುತ್ತೆ. ನಿಮ್ಮ ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಕೂಡ ಇಂಪ್ರೂವ್ಮೆಂಟ್ ಆಗುವಂಥದ್ದು ಇರುತ್ತೆ. ಇನ್ನು ಆರೋಗ್ಯ ವಿಚಾರ ಅಂತ ಬಂದಾಗ ಆರೋಗ್ಯದಲ್ಲಿ ದೊಡ್ಡ ಸಮಸ್ಯೆಯ ಸೂಚನೆ ಇಲ್ಲದಿದ್ದರೂ ಕೂಡ ನಿದ್ರೆ, ಜೀರ್ಣಕ್ರಿಯೆ ಮತ್ತು ಒತ್ತಡದ ಬಗ್ಗೆ ಹೆಚ್ಚು ಗಮನವನ್ನು ನೀವು ವಹಿಸಲೇಬೇಕಾಗ್ತಕ್ಕಂಥದ್ದು. ರಾಹು 6ನೇ ಸ್ಥಾನದಲ್ಲಿರೋದ್ರಿಂದ ಸಮಸ್ಯೆಗಳನ್ನ ಎದುರಿಸುವಂತಕ್ಕಂಥ ಶಕ್ತಿ ಹೆಚ್ಚಾಗಬಹುದು. ಆದರೆ ಕೇತು 12ನೇ ಸ್ಥಾನದಲ್ಲಿರೋದ್ರಿಂದ ನಿದ್ರೆಯ ಅಸ್ಥಿರತೆ ಅಥವಾ ಮನಸ್ಸಿನಲ್ಲಿ ಕಾರಣವಿಲ್ಲದ ಚಿಂತೆಗಳನ್ನ ನೀವು ಹೆಚ್ಚಿಗೆ ಬರಮಾಡಿಕೊಳ್ಳುವಂತಕ್ಕಂಥ ಸಂದರ್ಭ ಸೃಷ್ಟಿಯಾಗುವಂಥದ್ದು.
ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ಇರತಕ್ಕಂಥ ಕೆಲವೊಂದಿಷ್ಟು ನಕಾರಾತ್ಮಕ ವ್ಯವಸ್ಥೆಗಳಿಗೆ ಒಂದು ತಿಂಗಳು ಸರಳ ಪರಿಹಾರ ಸಿಗಬೇಕು ಸೆಪ್ಟೆಂಬರ್ ತಿಂಗಳಲ್ಲಿ ಅನ್ನೋದಾದ್ರೆ ಅದಕ್ಕೆ ಪರಿಹಾರ ಹೇಗಿರುತ್ತೆ. ಬುಧವಾರ ವಿಷ್ಣು ಅಥವಾ ಗಣಪತಿಯ ಆರಾಧನೆಯನ್ನು ಮಾಡತಕ್ಕಂಥದ್ದು, ಓಂ ಬೂಂ ಬುಧಾಯ ನಮಃ ಅನ್ನುವಂತಕ್ಕಂಥ ಮಂತ್ರವನ್ನು 108 ಬಾರಿ ಜಪ ಮಾಡುವಂಥದ್ದಾಗಿರ್ಬೋದು. ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ ಶನಿದೇವರನ್ನ ಪ್ರಾರ್ಥಿಸ್ತಕ್ಕಂಥದ್ದಾಗಿರ್ಬೋದು. ಸಾಧ್ಯವಾದರೆ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಆಹಾರ ದಾನ ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿಯ ಫಲ ಉಂಟಾಗ್ತಕ್ಕಂಥದ್ದು. ಪ್ರತಿದಿನ ಬೆಳಿಗ್ಗೆ ವಿಷ್ಣು ಸಹಸ್ರನಾಮ ಅಥವಾ ಕನಿಷ್ಠ ಓಂ ನಮೋ ನಾರಾಯಣಾಯ ಈ ಜಪವನ್ನ ಮಾಡುವುದರಿಂದ ಶುಭದಾಯಕ ಫಲಗಳನ್ನು ನೀವು ಕಾಣ್ತಾ ಬರ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಹೆಚ್ಚಿನ ಮಾಹಿತಿಗಳಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಧನ್ಯವಾದಗಳು.